सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः तस्मै श्री ಗುರವೇ ನಮಃ. ಎಲ್ಲ ಪೂಜ್ಯ ಪಾದರಿಗೆ ಪ್ರಣಾಮಗಳು. ಪೂಜ್ಯ ಗುರುದೇವ ಸ್ವಾಮಿ ಚಿನ್ಮಯಾನಂದರ ಪಾದಾರವಿಂದಗಳಿಗೆ, ಪೂಜ್ಯ ಸ್ವಾಮಿ ಬ್ರಹ್ಮಾನಂದರ ಪಾದಾರವಿಂದಗಳಿಗೆ ಹಾಗೂ ಪೂಜ್ಯ ಸ್ವಾಮಿ ಗಹನಾನಂದರ ಪಾದಾರವಿಂದಗಳಿಗೆ ಚರಣ ಸ್ಪರ್ಶ ನಮಸ್ಕಾರಗಳು. ಇಲ್ಲಿ ನೆರೆದಿರುವ ಎಲ್ಲ ಪೂಜ್ಯ ಪಾದರಿಗೆ ಮತ್ತೊಮ್ಮೆ ಪ್ರಣಾಮಗಳು. ಇವತ್ತಿನ ವಿಷಯ ಏನು ಜೀವನದ ಅರ್ಥ. ಬಹುಶಃ ನಮ್ಮೆಲ್ಲರಿಗೂ ಇದೇ ಪ್ರಶ್ನೆ ಇದೆ ಅನ್ಸುತ್ತೆ. ಏನು ಜೀವನದ ಅರ್ಥ, ಏನು ಪ್ರಪಂಚಾರ್ಥ, ಏನು ಈ ಜೀವ ಜಗತ್ತುಗಳ ಸಂಬಂಧ? ಈ ಪ್ರಶ್ನೆಗಳಿಗೆ ನಾವಿನ್ನೂ ಉತ್ತರವನ್ನ ಹುಡುಕ್ತಾನೆ ಇದ್ದೀವಿ. ಯಾರೋ ಸಾಹಿತಿಗಳು ಹೇಳ್ತಾರೆ, ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಈ ಹುಟ್ಟು ಸಾವಿನ ನಡುವೆ ಇರುವಂತಹ ಜೀವನ ಅನಿವಾರ್ಯ ಅಂತ. ಆದರೆ ವೇದಾಂತಿಗಳು ಹುಟ್ಟು ಆಕಸ್ಮಿಕ ಅಂತ ಹೇಳೋದಿಲ್ಲ, ಅದು ನಿನ್ನ ಕರ್ಮ ಅಂತ ಹೇಳ್ತಾರೆ. ನಿನ್ನ ಕರ್ಮಕ್ಕನುಸಾರವಾಗಿ ಜನ್ಮವನ್ನ ತಾಳಿದೀಯ. ಇರ್ಲಿ, ಏನೇ ಇರ್ಲಿ, ಆಕಸ್ಮಿಕವೋ ಕರ್ಮವೋ ಹುಟ್ಟಿ ಅಂತ ಆಗಿದೆ. ಹುಟ್ಟಿದ್ದೇವೆ, ಈ ಪ್ರಪಂಚಕ್ಕೆ ಬಂದಿದ್ದೇವೆ. ಈ ಬದುಕು ಹೇಗಿರ್ಬೇಕು, ಏನು ಈ ಜೀವನದ ಅರ್ಥ ಅಂತ ಈ ಪ್ರಶ್ನೆಗಳು ನನಗೆ ಚಿಕ್ಕಂದಿನಿಂದ ಕಾಡ್ತಾನೆ ಇತ್ತು. ವಚನಗಳನ್ನ ಕೇಳ್ತಾ ಬೆಳೆದ ನನಗೆ ಒಂದು ವಚನ ಬಹಳ ಬಹಳ ಇಷ್ಟ ಆಗಿದ್ದು ಅಂತಂದ್ರೆ, ನನ್ನ ಅಜ್ಜ ಬಹಳ ಒರಿಷಿಯಸ್ ರೀಡರ್ ಅವರು ಊಟಕ್ಕೆ ನಾವು ಕೂತಾಗೆಲ್ಲ ಒಂದೊಂದು ವಚನ ಹೇಳೋರು. ಹಾಗಾಗಿ ವಚನಗಳನ್ನ ಕೇಳ್ತಾನೆ ಬೆಳೆದ್ವಿ ನಾವು. ಒಂದು ವಚನ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ. ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಈ ವಚನ ನನಗೆ ಬಹಳ ಇಷ್ಟ ಆಗ್ತಾ ಇತ್ತು. ಆದ್ರೆ ಯಾವಾಗ್ಲೂ ಅನ್ನಿಸ್ತಾ ಇತ್ತು, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಆದರೆ ಇಲ್ಲಿ ಸಲ್ಲುವುದು ಹೇಗಯ್ಯ? ಈ ಪ್ರಶ್ನೆ ಮತ್ತೆ ಮತ್ತೆ ಅದೇ ನನಗೆ ಬರ್ತಾ ಇತ್ತು. ಈ ಪ್ರಶ್ನೆಗೆ ಇನ್ನೂ ಉತ್ತರನೇ ಸಿಕ್ಕಿರಲಿಲ್ಲ. ನಾನು ಕಾಲೇಜಿಗೆ ಬಂದಾಗ ನಮ್ಮ ಮೇಷ್ಟ್ರು ಫೈನಲ್ ಡೇ ನಮ್ಗೆ ಸೆಂಡ್ ಆಫ್ ಕೊಡೋ ದಿನ ಹೇಳಿದ್ರು, ಯಾರೋ ಒಬ್ಬ ಸ್ಟೂಡೆಂಟ್ ಹೀಗೆ ಪಾಸ್ ಆಗಿ ಹೋಗೋನ್ಗೆ ಕೇಳಿದ್ರಂತೆ, ಆಯ್ತು ಡಿಗ್ರಿ ಮುಗೀತು, ಈಗ ಇನ್ನೇನಪ್ಪ ಮಾಡ್ತೀಯಾ ಅಂತ. ಸರ್, ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ತೀನಿ, ಆಮೇಲೆ PhD ಮಾಡ್ತೀನಿ, ಆಮೇಲೆ ಕೆಲ್ಸಕ್ಕೆ ಸೇರ್ಕೋತೀನಿ, ಆಮೇಲೆ ಮದುವೆ ಮಾಡ್ಕೊಳ್ತೀನಿ, ಆಮೇಲೆ ತೆಗಿರಿ ಸರ್, ಅಷ್ಟು ಗೊತ್ತಿಲ್ವಾ ನಿಮ್ಗೆ? ಮಕ್ಕಳು, ಆಮೇಲೆ ಆ ಮಕ್ಕಳನ್ನೆಲ್ಲ ಬೆಳೆಸಿ ಅವ್ರನ್ನೆಲ್ಲ ಚಂದದಲ್ಲಿ ಓದಿಸಿ ಅವರಿಗೆಲ್ಲ ವಿದ್ಯಾಭ್ಯಾಸ ಮಾಡಿಸಿ ಅವ್ರಿಗೆ ಕೆಲಸ ಕೊಡಿಸಿ ಮತ್ತೆ ಅವ್ರಿಗೆ ಮದುವೆ ಮಾಡಿ ಅವ್ರಿಗೆ ಮಕ್ಕಳಾದ್ಮೇಲೆ ಅವರನ್ನೆಲ್ಲ ಬೆಳೆಸಿ ಆಮೇಲೆ ತೆಗಿರಿ ಸರ್, ಇನ್ನು ಎಷ್ಟು ವರ್ಷ ಬದುಕಿರ್ತಾರೆ, ಸತ್ತೋಗಲ್ವಾ ನಾನು ಅಂತ. ಮೇಷ್ಟ್ರು ಇಷ್ಟೆಲ್ಲ ಹೇಳಿದ್ಮೇಲೆ ಹೇಳಿದ್ರು, ಇಷ್ಟೇ ಜೀವನ ಆಗಬಾರ್ದು ಅಂತ, ಇಷ್ಟೇ ನಿಮ್ ಜೀವನ ಆಗಬಾರ್ದು ಅಂತ. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳಿದ್ರು, ಸ್ವಾಮೀಜಿಯವರು ಕೂಡ ನೆನ್ನೆ ಹೇಳ್ತಾ ಇದ್ರು,
ದಾಸರು ಹೇಳಿದ್ರು, ಮಾನವ ಜನ್ಮ ದೊಡ್ಡದು, ಅದನ್ನ ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ. ಇಷ್ಟೆಲ್ಲ ಪ್ರಶ್ನೆಗಳು ತಲೆಯಲ್ಲಿ ಮತ್ತಷ್ಟು ಇವೆ. ಆ ಪ್ರಶ್ನೆಗಳೆಲ್ಲ ತಲೆಯಲ್ಲಿ ಇರುವಾಗ ನನಗೆ ಭಗವಂತ ತೋರಿಸಿದ ದಾರಿ ಚಿನ್ಮಯ ಮಿಷನ್, ಭಗವದ್ಗೀತೆ. ಚಿನ್ಮಯ ಮಿಷನ್ನಿನ ಎಲ್ಲ ಗುರುಗಳ ಮಾರ್ಗದರ್ಶನದಿಂದ ಅಲ್ಪ ಸ್ವಲ್ಪ ನಾನು ಅರ್ಥ ಮಾಡಿಕೊಂಡಿದ್ದು ಏನು ಅಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿ ಹುಟ್ಟಿದ್ದೇವೆ. ಜೀವನ ಅನ್ನೋದು ಸುಖ ದುಃಖಗಳ ಮಿಶ್ರಣ. ಬರೀ ಸುಖವನ್ನೇ ಅನುಭವಿಸ್ತೀವಿ ಅಂತ ಆಗಿದ್ರೆ ಸ್ವರ್ಗದಲ್ಲಿರ್ತಾ ಇದ್ವಿ. ಬರೀ ದುಃಖವನ್ನೇ ಅನುಭವಿಸ್ತಿದ್ವಿ ಅನ್ನೋದಾಗಿದ್ರೆ ನರಕದಲ್ಲಿರ್ತಾ ಇದ್ವಿ. ಆದ್ರೆ ಈ ಭೂಲೋಕದಲ್ಲಿ ಜನ್ಮ ತಾಳಿದೀವಿ ಅಂತಂದ್ರೆ ಅದು ಸುಖ ದುಃಖಗಳ ಮಿಶ್ರಣ ಮಾತ್ರ. ಎಲ್ಲರ ಜೀವನವು ಸಂತೋಷ ಆಯ್ತು ನನಗೆ. ಅಂದ್ರೆ ಯಾರು 100% ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪರ್ಸೆಂಟೇಜ್ ಬೇರೆ ಬೇರೆ ಇರಬಹುದು. ಭೂಮಿಯಲ್ಲಿ ಹುಟ್ಟಿದ್ದೇವೆ, ಸುಖ ದುಃಖಗಳ ಮಿಶ್ರಣ. ಹಾಗಾದ್ರೆ ಸಾಧನೆಗೂ ಅವಕಾಶ ಇರೋದು ಇಲ್ಲೇ ಅನ್ನೋ ಒಂದು ಮಾತು ಹೇಳಿದ್ರು. ಪುಣ್ಯ ಫಲವನ್ನ ಸ್ವರ್ಗದಲ್ಲಿ ಅನುಭವಿಸ್ತೀವಿ, ಪಾಪ ಫಲವನ್ನ ನರಕದಲ್ಲಿ ಅನುಭವಿಸ್ತೀವಿ. ಸಾಧನೆಗೆ ಅವಕಾಶ ಇರೋದು ಇಲ್ಲಿ ಮಾತ್ರ ಅಂತ. ಏನು ಜೀವನದ ಗುರಿ? ಜೀವನದ ಗುರಿ ಆತ್ಮ ಸಾಕ್ಷಾತ್ಕಾರ ಅಂತ ಎಲ್ಲರಿಗೂ ಗೊತ್ತಿದೆ. ಇನ್ಫೈನೈಟ್ ಎಟರ್ನಲ್ ಹ್ಯಾಪಿನೆಸ್ ಅಂತ. ಜೀವನದಲ್ಲಿನ ಗುರಿಗಳು ಬೇರೆ ಬೇರೆ ಇದ್ದಿರಬಹುದು, ಆದ್ರೆ ಜೀವನದ ಗುರಿ ಎಲ್ಲರಿಗೂ ಒಂದೇ ಇರೋದು, ಆತ್ಮ ಸಾಕ್ಷಾತ್ಕಾರ. ಇಷ್ಟು ಸ್ಪಷ್ಟತೆ ಸಿಕ್ಕ ಮೇಲೆ ಸಾಧನೆ ಮಾಡಲಿಕ್ಕೆ ಒಂದು ಹಿಡಿತ ಸಿಕ್ಕಾಗಾಯಿತು. ಹಾಗಾದ್ರೆ ನಾನು ಈಗಿರುವ ಸ್ಥಿತಿಗಿಂತ ಹೇಗೆ ನನ್ನನ್ನು ನಾನು ಉತ್ತಮಗೊಳಿಸ್ಕೊಳ್ಬೇಕು ಅಂತ ಹೇಳಿದಾಗ ಒಂದು ಶ್ಲೋಕ ಭಗವದ್ಗೀತೆಯಲ್ಲಿ ಹೇಳಿರೋದು, ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಎಷ್ಟು ಸಲ ಆತ್ಮ ಬರುತ್ತಿಲ್ಲಿ? ಎಣಿಸ್ತಿಲ್ಲ. ಇನ್ನೊಂದ್ಸಲ ಹೇಳ್ತೀನಿ, ಎಣಿಸ್ಕೊಳ್ಳಿ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. 7 ಸಲ. ಹಾಗಂದ್ರೆ ಏನು? ಭಗವಂತ ಶರೀರವನ್ನು ಆತ್ಮ ಅಂತ ಕರೆದ, ಮನಸ್ಸನ್ನು ಆತ್ಮ ಅಂತ ಕರೆದ, ಬುದ್ಧಿಯನ್ನು ಆತ್ಮ ಅಂತ ಕರೆದ, ಎಲ್ಲವನ್ನು ಆತ್ಮ ಅಂತ ಹೇಳಿ ನಿನ್ನನ್ನು ನೀನು ಉದ್ಧಾರ ಮಾಡ್ಕೋ ಅಂತ ಹೇಳಿದ. ಮೇಷ್ಟ್ರು ಹೇಳಿದ ಪ್ರಶ್ನೆಗೆ ಉತ್ತರ ಸಿಕ್ತು. ಇಷ್ಟೇ ಅಲ್ಲ ಜೀವನ, ಇನ್ನೂ ಚಂದದಲ್ಲಿ ನಾವು ಬದುಕಬಹುದು ಅಂತ ಹೇಳಲಿಕ್ಕೆ. ಈ ಶ್ಲೋಕ ಇದು ಚಿನ್ಮಯ ಮಿಷನ್ 75ನೇ ವರ್ಷ ಅಮೃತ ಮಹೋತ್ಸವವನ್ನ ಆಚರಿಸಿಕೊಳ್ತಾ ಇದೆ. ಈಗಿನ ಮುಖ್ಯಸ್ಥರಾಗಿರುವಂತಹ ಪೂಜ್ಯ ಸ್ವಾಮಿ ಸ್ವರೂಪಾನಂದರು ಈ 700 ಶ್ಲೋಕಗಳ ಗೀತೆಯನ್ನ ನೀವು ಓದ್ಲಿಕ್ಕಾಗದಿದ್ರೆ ಪರವಾಗಿಲ್ಲ, ಈ 5 ಶ್ಲೋಕಗಳನ್ನಾದ್ರೂ ಕಲ್ತ್ಕೊಂಡು ಅಧ್ಯಯನ ಮಾಡಿ ಅಂತ ಹೇಳಿ ಗೀತಾ ಪಂಚಾಮೃತ ಅಂತ 5 ಶ್ಲೋಕಗಳನ್ನ ಆರಿಸಿಕೊಟ್ರು. ಅದರಲ್ಲಿ ಮೊದಲನೇ ಶ್ಲೋಕ ಇದು, ಉದ್ಧರೇದಾತ್ಮನಾತ್ಮಾನಂ. ನನ್ನನ್ನು ನಾನೇ ಉದ್ಧಾರ ಮಾಡ್ಕೊಳ್ಬೇಕು ಅಂತ. ನೋಡಿ, ಪ್ರಾಣಿಗಳಿಗಾದ್ರೆ ಅರ್ಥ ಕಾಮ ಎರಡೇ. ಅರ್ಥ ಅಂದ್ರೆ ಆಹಾರ, ಕಾಮ ಅಂದ್ರೆ ಅದು ವಂಶ ಉದ್ಧಾರ ಮಾಡುವಂಥದ್ದು. ಆದ್ರೆ ಮನುಷ್ಯರಿಗೆ ಇನ್ನೂ 2 ಪುರುಷಾರ್ಥಗಳಿವೆ ಅಲ್ವಾ? ಅರ್ಥ ಕಾಮ, ಇನ್ನೆರಡು ಯಾವ್ದಿರೋದು? ಧರ್ಮ ಮತ್ತು ಮೋಕ್ಷ. ಧರ್ಮ ಮತ್ತು ಮೋಕ್ಷ ಭಗವಂತ ನಮಗೆ ಫ್ರೀ ವಿಲ್ ಕೊಟ್ಟಿದ್ದಾನೆ. ಫ್ರೀ ವಿಲ್ ಕೊಟ್ಟಿರೋದ್ರಿಂದ ಈ 2 ಪುರುಷಾರ್ಥಗಳನ್ನು ಅಡಿಷನಲ್ ಆಗಿ ಕೊಟ್ಟಿದ್ದಾನೆ. ಈ 4 ಪುರುಷಾರ್ಥಗಳನ್ನ ನಾವು ನಮ್ದಾಗಿಸ್ಕೊಳ್ಬೇಕು ಅಂದ್ರೆ ಈ ಫ್ರೀ ವಿಲ್ ಚಾಯ್ಸ್ ಏನಿದೆ ಅದನ್ನ ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಂಡು ಅದನ್ನ ಭಗವಂತನಿಗೆ ಅರ್ಪಿಸಬೇಕು ಅಂತ ಹೇಳ್ತಾರೆ. ಇದು ಒಂದು ಸ್ಥಿತಿ ಆದ್ರೆ ಬಹಳಷ್ಟು ಸಲ ನಾವು ಈ ಜ್ಞಾನಾರ್ಜನೆಯನ್ನ ಮಾಡಬೇಕು. ಭಗವಂತನಿಗೆ ಸಮರ್ಪಣೆ ಮಾಡ್ಕೊಳ್ಳೋದು ಅಂದ್ರೆ ಏನು? ಶಾಸ್ತ್ರ ಸಮರ್ಪಣೆ ಅಂತಾನೆ ಅರ್ಥ. ಈ ಶಾಸ್ತ್ರಕ್ಕೆ ಸಮರ್ಪಣೆ ಮಾಡ್ಕೊಳ್ಳೋದು ಅಂತ ಹೇಳಿದಾಗ ಈ ಶಾಸ್ತ್ರವನ್ನ ನಾನು ನಿರಂತರವಾಗಿ ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ.
ಇದಾಗುವಾಗ ಪ್ರತಿ ಸಲವೂ ನಾವು ಕೇಳುವ ಒಂದು ಶಬ್ದ ಯಾವುದು? ಅಂತಃಕರಣ ಶುದ್ಧಿ, ಚಿತ್ತಶುದ್ಧಿ. ಮತ್ತೆ ಮತ್ತೆ ಅದೇ ವಿಚಾರವನ್ನ ನಾವು ಕೇಳ್ತಾ ಇದ್ದೀವಿ. ಅಂತಃಕರಣ ಶುದ್ಧಿ ಆಗ್ಬೇಕು, ಚಿತ್ತಶುದ್ಧಿ ಆಗ್ಬೇಕು. ಯಾವುದನ್ನೇ ಓದಿದ್ರು ಕೂಡ ಇದನ್ನೇ ಹೇಳೋದು. ಅಂತಃಕರಣ ಅಂತಂದ್ರೆ ಏನು? ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಇವು ಯಾವ ರೀತಿಯಲ್ಲಿ ಫಂಕ್ಷನ್ ಮಾಡುತ್ತೆ ಅಂತ ಸ್ವಲ್ಪ ತಿಳ್ಕೊಂಡ್ರೆ ಅದನ್ನ ಶುದ್ಧ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಪ್ರಯತ್ನ ಪಡಬಹುದು. ನೋಡಿ, ಮನಸ್ಸು ಅನ್ನುವಂಥದ್ದು ವಿಚಾರಧಾರೆ, ಎಲ್ರಿಗೂ ಗೊತ್ತಿರುವಂಥದ್ದು. ಮನಸ್ಸು ಅನ್ನೋದು ವಿಚಾರಧಾರೆ. ಬುದ್ಧಿ ಅನ್ನೋದು ನಿಶ್ಚಯಾತ್ಮಕ ಬುದ್ಧಿ, ಇದೆಲ್ರಿಗೂ ಗೊತ್ತಿರೋದು. ಈ ಮನಸ್ಸು ಅಂದ್ರೆ ಹೇಗೆ? ಅದು ಎಲ್ಲದಕ್ಕೂ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಕ್ಕೆಲ್ಲ ಗೆರೆ ಎಳೆದು ಇದು ಮನಸ್ಸು ಇದು ಬುದ್ಧಿ ಅಂತ ತೋರಿಸೋ ಹಾಗೆ ಇಲ್ಲ ಅಲ್ಲಿ. ಈ ಮನಸ್ಸು ಅನ್ನೋದು ಫ್ಲೋ ಆಫ್ ಥಾಟ್ಸ್, ಅದು ವಿಚಾರಗಳ ಹಾಗೆ ಬರ್ತಾನೆ ಇರುತ್ತೆ. ಉದಾಹರಣೆಗೆ, ಈಗ ಮಳೆ ಹನಿತಾ ಇದೆ ಹೊರಗಡೆ, ವಿಚಾರ ನಮಗ್ ಬರ್ಬೋದು, ಇವತ್ತು ಹೋಗ್ಲಾ ಬೇಡವಾ ಯಜ್ಞಕ್ಕೆ ಅಂತ. ಯಜ್ಞಕ್ಕೆ ಹೋಗ್ಬೇಕಾ, ಯಜ್ಞಕ್ಕೆ ಹೋಗ್ಬೇಡವಾ, ಹೋಗೋದು ಬೇಡವಾ, ಮನಸ್ಸು ಹೇಳುತ್ತೆ. ಕಾರಣಗಳು ಬೇಕಾದಷ್ಟು ಹೇಳುತ್ತೆ. ಆಗ ಬುದ್ಧಿ ಹೇಳುತ್ತೆ, ನೀನಾಗ್ಲೇ ನಿಶ್ಚಯಿಸ್ಕೊಂಡಿದೀಯಾ ಹೋಗ್ಬೇಕು ಅಂತ, ಹೋಗು, ಹೇಗಾದ್ರೂ ಮಾಡಿ ಹೋಗು ಅಂತ. ಯಾವಾಗ ಈ ನಿಶ್ಚಯಿಸ್ಬಿಡ್ತೀವೋ ಹಾಗೆ ಮನಸ್ಸಿರೋದೇ ಇಲ್ಲ, ಮನಸ್ಸಿಲ್ಲ, ಕನ್ಫ್ಯೂಷನ್ ಇಲ್ಲ. ಈ ಬುದ್ಧಿ ಸರಿಯಾದ ನಿರ್ಣಯವನ್ನ ತಗೊಳ್ಳಿಕ್ಕೆ ಸರಿಯಾದ ಸಂಸ್ಕಾರವನ್ನ ಅದಕ್ಕೆ ಕೊಡ್ತಾ ಹೋಗ್ಬೇಕು ನಾವು. ಎಷ್ಟು ಸುಂದರ ನೋಡಿ ಮನಸ್ಸು, ಬುದ್ಧಿ, ಇದೆಲ್ಲ ಎಷ್ಟು ಅದ್ಭುತ ಕೂಡ. ಈ ಮನಸ್ಸು ಅನ್ನುವಂಥದ್ದು ಫ್ಲೋ ಆಫ್ ಥಾಟ್ಸ್, ಬುದ್ಧಿ ಅನ್ನುವಂಥದ್ದು ನಿಶ್ಚಯಾತ್ಮಕ ಬುದ್ಧಿ. ಚಿತ್ತ ಇಸ್ ಮೋರ್ ಇಂಟ್ರೆಸ್ಟಿಂಗ್ ನನಗೆ. ಚಿತ್ತ ಅಂದ್ರೆ ಏನು? ಚಿತ್ತ ಶುದ್ಧಿ ಮಾಡ್ಕೊಳ್ಳಿ, ಚಿತ್ತ ಶುದ್ಧಿ ಮಾಡ್ಕೊಳ್ಳಿ, ಎಲ್ಲ ಸಲನೂ ಕೇಳ್ತೀವಿ. ಏನಿದು ಚಿತ್ತ ಅಂದ್ರೆ? ಸ್ಟೋರ್ಡ್ ಥಾಟ್ಸ್. ಈಗ ನಾನು ಯಾರೋ ಒಬ್ಬ ವ್ಯಕ್ತಿಯನ್ನ ನೋಡಿರ್ತೀನಿ, ಆತನ ಬಗ್ಗೆ ಏನು ನೋಡಿರ್ತೀನಿ, ಮಾತನಾಡಿರ್ತೀನಿ, ಅದು ನನ್ನ ಚಿತ್ತದಲ್ಲಿ ಸ್ಟೋರ್ ಆಗಿರುತ್ತೆ. ಈಗ ವರ್ಷಕ್ಕೊಂದ್ಸಲ ನಾವಿಲ್ಲಿ ಯಜ್ಞ ಮಾಡೋದು. ಹೋದ ವರ್ಷ ನಾನು ಇಲ್ಲಿ ಬಂದಾಗ ಯಾರ್ಯಾರನ್ನೋ ಭೇಟಿಯಾಗಿರ್ತೀನಿ, ಮಾತನಾಡಿರ್ತೀನಿ. ಒಂದು ವರ್ಷದ ನಂತರ ನಾನು ಇಲ್ಲಿಗೆ ಬಂದು ಮತ್ತೆ ಅವರನ್ನು ಭೇಟಿಯಾದಾಗ್ಲೂ ಅವರನ್ನ ಭೇಟಿಯಾಗಿದ್ದ ನೆನಪು ನನಗೆ ಬರುತ್ತೆ. ಒಂದು ವರ್ಷ ಆದ್ಮೇಲೆ ಕೂಡ ಅವ್ರ ಜೊತೆ ಸಂಪರ್ಕ ಮಾಡಿದ್ರೆ ಅದು ಒಳ್ಳೆ ವಿಚಾರ ಆಗಿರ್ಲಿ, ಕೆಟ್ಟ ವಿಚಾರ ಆಗ್ಲಿ, ಚಿತ್ತದಲ್ಲಿ ಸ್ಟೋರ್ ಆಗಿದೆ. ಎಷ್ಟದ್ಭುತ ನೋಡಿ. ಈ ಕ್ಷಣ ನಾನು ಆ ವ್ಯಕ್ತಿಯನ್ನ ನೋಡಿದಾಗ ಆ ಮನಸ್ಸು, ಬುದ್ಧಿ ಚಿತ್ತಕ್ಕೆ ರೆಫರ್ ಮಾಡಿ ವಿತ್ ಇನ್ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಹೇಳುತ್ತೆ, ನೀನು ಹೋದ್ಸಲ ಬಂದಾಗ ಇವರನ್ನು ಭೇಟಿಯಾಗಿದ್ದೆ, ಅವಾಗ ಅವ್ರು ನಿನ್ ಜೊತೆ ಈ ತರ ಮಾತನಾಡಿದ್ರು ಅಂತ. ಈ ಮನಸ್ಸು, ಬುದ್ಧಿ ಈ ವಿಚಾರವನ್ನ ಚಿತ್ತದಲ್ಲಿ ರೆಫರ್ ಮಾಡಿ ಅದು ಹೇಳಿದ ತಕ್ಷಣ ಏನಾಗುತ್ತೆ? ಬುದ್ಧಿ ಹೇಳುತ್ತೆ, ಅವರು ನಿನ್ನನ್ನು ಹೋದ್ಸಲ ಚಂದದಲ್ಲಿ ಮಾತನಾಡಿಸಿದ್ರು, ನೀನು ಚೆನ್ನಾಗಿ ಮಾತನಾಡಿಸು ಅಂತ. ಒಂದು ಪಕ್ಷ ಏನಾದ್ರೂ ಜಗಳ ಆಡಿದ್ದು ರಿಜಿಸ್ಟರ್ ಆಗಿತ್ತು ಅಂತ ಅನ್ಕೊಳ್ಳಿ. ಬುದ್ಧಿ ಹೇಳುತ್ತೆ, ಹೋದ್ಸಲ ನಿನ್ನನ್ನು ಹೀಗೆ ಮಾಡಿದ್ರು, ತೀರಿಸ್ತೋ ಸೇಡು. ಅದೇ ಅಲ್ಲೇ ಸಾಧನೆ ಬೇಕಾಗಿರೋದು. ಚಿತ್ತಶುದ್ಧಿ ಮಾಡ್ಕೊಳ್ಳೋದು ಅಂದ್ರೆ ಆ ಬುದ್ಧಿ ಆ ರೀತಿಯಾಗಿ ಮಾಡಬಾರದು ಅಲ್ವಾ? ಅದಕ್ಕೆ ಸರಿಯಾದ ಸಂಸ್ಕಾರ ಕೊಟ್ಟಿದ್ರೆ ಅದು ನಡೆದು ಹೋದ ಘಟನೆ, ಲೆಟ್ ಗೋ ದ್ಯಾಟ್. ಈಗ ನೀನು ನಿನ್ನ ವ್ಯಕ್ತಿತ್ವಕ್ಕೆ ತಕ್ಕನಾಗಿ ನೀನು ಸಂಪರ್ಕ ಮಾಡು, ನೀನು ಚಂದದಲ್ಲಿ ಇರು ಅಂತ ಬುದ್ಧಿ ಹೇಳಬೇಕು. ಆತ್ಮೀಯರ ಯೋಚನೆ ಮಾಡಿ ನೋಡಿ, ಚಿತ್ತದಲ್ಲಿ ಎಷ್ಟು ನಾವು ನೋಡಿದ್ರೆ ಕೆಟ್ಟ ವಿಚಾರಗಳ ತುಂಬಿಕೊಂಡಿರೋದು. 20 ವರ್ಷದ ಸ್ನೇಹ ಇರುತ್ತೆ, ಯಾವುದೋ ಒಂದು ಮಾತಿಗೆ ಸ್ನೇಹ ಹೊರಟೋಗುತ್ತೆ. ಸಿಂಪಲ್ ಫೋನ್ ಅಟೆಂಡ್ ಮಾಡಲಿಲ್ಲ. 20 ವರ್ಷದ ಸ್ನೇಹವನ್ನ ಇದು ಒಂದು ಮಾತು ನಮಗೆ ಮರೆಸ್ಬಿಡುತ್ತೆ ಅಂದ್ರೆ ಅದು ಚಿತ್ತದಲ್ಲಿ ಸ್ಟೋರ್ ಆಗಿರುತ್ತೆ. ಅದು ಯಾಕೋ ಗೊತ್ತಿಲ್ಲ, ಯಾವಾಗ್ಲೂ ಆ ಚಿತ್ತದಲ್ಲಿ ಸ್ಟೋರ್ ಆಗೋದು ಇಂಥ ವಿಚಾರಗಳೇ. ಟೂರ್ ಹೋಗಿ ಬರ್ತೀವಿ, ಎಲ್ಲ ಒಂದ್ ಕಡೆ ಟೈರ್ ಪಂಚರ್ ಆಗುತ್ತೆ. 10 ದಿನಗಳ ಸುಂದರ ಪ್ರವಾಸ, ಒಂದು ದಿನ ಟೈರ್ ಪಂಚರ್ ಆಗಿದ್ದು ಮನಸ್ಸಲ್ಲಿ ಕೂತ್ಕೊಂಡಿರುತ್ತೆ. ಹೇಗಾಯ್ತು ಟೂರು?
ಎಲ್ಲ ಚೆನ್ನಾಗಾಯ್ತು, ಆದ್ರೆ ಅಲ್ವಾ? ಈ ಚಿತ್ತಶುದ್ಧಿ ಮಾಡ್ಕೊಳ್ಳೋದು ಅಂದ್ರೆ ಏನು ನೋಡಿ, ಯಾರೋ ಹೇಳ್ತಾರೆ ಜೋಕ್ 2 ಸಲ ಹೇಳಿ 3 ಸಲ ಹೇಳಿ ನಗ್ತಾರೆ, 4ನೇ ಸಲ ಅದೇ ಜೋಕ್ ಹೇಳಿ ಗೊತ್ತಿದೆ ಬಿಡು ಅಂತಾರೆ. ಅದೇ ದುಃಖದ ವಿಚಾರ ಹೇಳಿ 4ನೇ ಸಲ ಇನ್ನೂ ಆಳವಾಗಿ ಅವರು ಇವರು ಮಾತಾಡಿದ್ದೆಲ್ಲ ಕೇಳಿಸಿರುತ್ತಲ್ಲ, ಇನ್ನು ಬಣ್ಣ ಬಣ್ಣವಾಗಿ ಹೇಳ್ಕೊಂಡು ದುಃಖ ಪಡ್ಲಿಕ್ಕಾಗತ್ತೆ. ಈಗ ಈ ಚಿತ್ತಶುದ್ಧಿಯನ್ನ ಮಾಡ್ಕೊಳ್ಳೋದು, ನಾವು ಅಭ್ಯಾಸ ಮಾಡ್ಕೊಳ್ಳೋದು ಹೇಗೆ? ಈಗಂತೂ ಗೀತೆ ಕೇಳಿದೀವಿ, ಗೊತ್ತಿದೆ ನಮ್ಗೆ ಚಿತ್ತವನ್ನ ಶುದ್ಧವಾಗಿ ಇಟ್ಕೊಳ್ಬೇಕು ಅಂತ. ಹೌದು, ಆ ಚಿತ್ತ ಏನೋ ಉಳಿಸ್ಕೊಳ್ಳದೆ ನೋಡ್ತೀನಿ. ರವಿಜಿಯವರು ಹೇಳ್ತಿದ್ರು, ನಾನು BSNL ಅಲ್ಲಿ ಕೆಲಸ ಮಾಡ್ತಿದ್ದೆ ಅಂತ. ಅಲ್ಲಿ ಒಂದಿನ ಆಫೀಸಿಗೆ ಹೋದಾಗ ನನ್ನ ಕಲಿಗೊಬ್ಬ ಕೇಳ್ದ, ಮೇಡಮ್ ನಂಗೆ ತಲೆಗೆ ಸರಿ ಇಲ್ವಂತೆ. ಹೌದಾ ಅಂತ. ಯಾಕೆ ಕೇಳ್ತಿದ್ಯಾ? ಶಿವಣ್ಣ ಅಂತ ಅವನ ಹೆಸರು. ಯಾಕೆ ಕೇಳ್ತಿದ್ಯಾ? ಎಲ್ಲರೂ ಬೆಳಗಿಂದ ಅವನಿಗೆ ತಲೆ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಏನೋ ತಮಾಷೆಗೆ ಹೇಳಿರ್ತಾರೆ, ಏನಕ್ಕೋ ತಲೆ ಸರಿ ಇಲ್ಲ ಬಿಡು ಅಂತ. ಅವನು ಅದನ್ನೇ ಸೀರಿಯಸ್ ಆಗಿ ತಗೊಂಡು ನಂಗೆ ತಲೆ ಸರಿ ಇಲ್ಲ, ಅವ್ರು ಒಂದೇ ಸಲ ಹೇಳಿದ್ದು. ಇವನು ಆಫೀಸಲ್ಲಿ ಇರೋರ್ಗೆಲ್ಲ ಹೇಳ್ಕೊಂಡು ಬಂದು ಈಗ ಅವನ ಚಿತ್ತದಲ್ಲ ಕೂತ್ಬಿಟ್ಟಿದೆ ನಂಗೆ ತಲೆ ಸರಿ ಇಲ್ಲ ಅಂತ. ನಾವು ಮಾಡ್ಕೊಳ್ಳೋದು ಅದನ್ನೇ ಅಲ್ವಾ? ಅವ್ರು 1 ಸಲ ಹೇಳಿರ್ತಾರೆ, ನಾನು ಹೀಗ ಅಂತ ಕೇಳ್ಕೊಂಡು 10 ಸಲ ಹೇಳಿ ಆ ಮನಸ್ಸಲ್ಲಿ ಚಿತ್ತದಲ್ಲಿ ಗಟ್ಟಿಯಾಗಿ ಹಿಡ್ಕೋತೀವಿ. ಯಾಕೋ ಗೊತ್ತಿಲ್ಲ, ಆ ಚಿತ್ತದಲ್ಲಿ ಇರೋದೆಲ್ಲ ನೀವೇ ನೆನೆಸ್ಕೊಳ್ಳಿ. ಯಾವುದೋ ವ್ಯಕ್ತಿ ಬಗ್ಗೆ ನಾವು ನೆನೆಸ್ಕೊಂಡ್ರೆ ಈಗ ವೇದಾಂತ ಕೇಳಿ ಬದಲಾಗಿರ್ಬೋದು, ಆದ್ರೆ ಹೆಚ್ಚು ಹೆಚ್ಚು ನಮ್ಗೆ ಇರುವಂತ ವಿಚಾರಗಳೆಲ್ಲ ಈ ತರದ್ದೇ. ಚಿತ್ತ ಶುದ್ಧಿ ಮಾಡ್ಕೊಳ್ಳೋದು ಅಂದ್ರೆ ಆ ಘಟನೆ ನಾವು ಮರಿಲಿಕ್ಕಾಗಲ್ಲ, ಆ ಘಟನೆಯ ಹಿಂದೆ ಇರುವಂತಹ ನೋವಿರುತ್ತಲ್ಲ ಅದನ್ನ ನಾವು ಬಿಡ್ತಾ ಹೋಗ್ಬೇಕು ಅಂತ. ಆಗ ಚಿತ್ತಶುದ್ಧಿ ಆಗತ್ತೆ. ಚಿತ್ತಶುದ್ಧಿ, ಈಗ ಮನಸ್ಸು ಬುದ್ಧಿ ಚಿತ್ತ ಎಲ್ಲ ಶುದ್ಧ ಆಯ್ತು. ಮನಸ್ಸಿಗೆ ಏನೋ ಒಳ್ಳೆಯ ವಿಚಾರಗಳನ್ನೇ ಕೊಡ್ತಾ ಇದ್ದೀನಿ, ದೇರ್ ಇಸ್ ನೋ ಕನ್ಫ್ಯೂಷನ್. ಬಹುಶಃ ರಮಣ ಮಹರ್ಷಿಗಳು ಅದನ್ನೇ ಮನೋನಾಶ ಅಂತ ಹೇಳ್ತಾರೋ ಏನೋ. ಈಗ ನೋಡಿ, ಎಲ್ಲರೂ ವೆಜಿಟೇರಿಯನ್ಸ್ ಆಗಿದ್ರೆ ಒಂದು ನಾನ್ ವೆಜಿಟೇರಿಯನ್ ಹೋಟೆಲ್ಗೆ ಹೋದ್ರೆ ಅಲ್ಲಿ ಕನ್ಫ್ಯೂಷನ್ ಏನಿರಲ್ಲ, ನಾನು ತಿನ್ಬೇಕಾ ತಿನ್ಬಾರ್ದಾ ಅಂತ. ಬುದ್ಧಿ ಹೇಳುತ್ತೆ ಇದು ನಿಮಗೆಲ್ಲ ಜಾಗ, ನಡಿ ಹೋಗೋಣ ಅಂತ. ದರ್ ಇಸ್ ನೋ ಮೈಂಡ್ ದೇರ್. ಅದೇ ಮಸಾಲೆ ದೋಸೆ ತಿನ್ನೋ ಹೋಟ್ಲಿಗೆ ಹೋದ್ರೆ ಯಾವ ದೋಸೆ ತಿನ್ಲಿ, ಇದು ತಿನ್ಲಾ ಅದು ತಿನ್ಲಾ ಅಂತ ಶುರುವಾಗತ್ತೆ ಮನಸ್ಸು. ಬುದ್ಧಿ ಹೇಳುತ್ತೆ ಯಾವುದೋ ಒಂದು ತಿಂದು ನಡಿ ಹೋಗೋಣ ಅಂತ. ಹೀಗೆ ಈ ಮನಸ್ಸು ಶುದ್ಧ ಆಗ್ಬೇಕು ಅಂತ ಹೇಳಿದ್ರೆ ಬುದ್ಧಿಗೆ ಸರಿಯಾದ ಸಂಸ್ಕಾರ ಕೊಟ್ಟಿದ್ರೆ ಅದು ತುಂಬಾ ಚಾಯ್ಸಸ್ ನೋಡ್ಲಿಕ್ಕೆ ಹೋಗಲ್ಲ. ಇಟ್ ಇಸ್ ಆಲ್ರೆಡಿ ಡಿಸೈಡೆಡ್, ನಾನು ಇದನ್ನೇ ಮಾಡಬೇಕು ಅಂತ ಮಾಡ್ಲಿಕ್ಕೆ ಶುರು ಮಾಡ್ಬಿಡುತ್ತೆ. ಆಗ ಮನಸ್ಸೇ ಇಲ್ಲ, ಬುದ್ಧಿ. ಇನ್ನು ಬುದ್ಧಿಗೆ ಸರಿಯಾದ ಸಂಸ್ಕಾರವನ್ನ ಕೊಟ್ಟ ಮೇಲೆ, ಚಿತ್ತಶುದ್ಧಿ ಆದ್ಮೇಲೆ ಅಹಂಕಾರ ನನ್ನನ್ನ ನಾನು ಯಾವ್ದ್ರ ಜೊತೆನೋ ಗುರುತಿಸ್ಕೊಂಡು ಇದು ನಾನೇ ಮಾಡಿದ್ದು ಅಂತ ಯಾವಾಗ ಹೇಳ್ಕೊಳ್ತೀನೋ ಅದು ಅಹಂಕಾರ ಆಗತ್ತೆ. ಆ ಅಹಂಕಾರವನ್ನ ಹೇಗೆ ನಾನು ಹೋಗಿಸ್ಕೊಳ್ಬೇಕು ಅಂದ್ರೆ ಅದು ಪರಮಾತ್ಮನಿಗೆ ನನ್ನನ್ನ ಅರ್ಪಿಸ್ಕೊಂಡು ನಾನು ಎಲ್ಲವನ್ನು ಮಾಡ್ತಾ ಇದ್ದೀನಿ, ಇದು ನಾನು ನಿಮಿತ್ತ ಮಾತ್ರ, ಎಲ್ಲವೂ ಅವನಿಂದ ಆಗ್ತಾ ಇರೋದು ಅಂತ ಅನ್ಕೊಂಡಾಗ ಅಹಂಕಾರವು ಶುದ್ಧ ಆಗ್ತಾ ಹೋಗುತ್ತೆ. ಸ್ವಾಮೀಜಿಯವ್ರು ನೆನ್ತಾನೆ ಹೇಳ್ತಿದ್ರು, ಚಿತ್ತಶುದ್ಧಿಗೆ ಕರ್ಮಯೋಗವೇ ಸಾಧನೆ ಅಂತ. ಈ ಕರ್ಮ ಮಾಡುವಾಗ ನಮ್ಗೇನಾಗ್ತಾ ಇದೆ ಅಂದ್ರೆ, ಕರ್ಮ ಅಂದ್ರೆ ಆಕ್ಷನ್, ಕೆಲಸವನ್ನ ಮಾಡ್ತಾ ಇದ್ದೀವಿ. ಆ ಕರ್ಮ ಅನ್ನೋದು ದೇರ್ ಶುಡ್ ಬಿ ಸಮ್ ಇಂಟೆನ್ಷನ್ ಬಿಹೈಂಡ್ ಇಟ್. ಯಾವಾಗ್ಲೂ ಒಂದು ಇಂಟೆನ್ಷನ್ ಇರುತ್ತೆ. ಆ ಇಂಟೆನ್ಷನ್ ಅನ್ನು ಇಟ್ಕೊಂಡು ಗಾಡ್ ಕನೆಕ್ಷನ್ ಕೂಡ ಇರಬೇಕು. ಕರ್ಮಯೋಗ ಆಗೋದು ಅವಾಗ ಆಕ್ಷನ್ ವಿತ್ ಇಂಟೆನ್ಷನ್ ಅಂಡ್ ಕನೆಕ್ಷನ್ ಅಂತ. ಇದಕ್ಕೊಂದು ಉದಾಹರಣೆ ಹೇಳೋದಾದ್ರೆ, ಯಾರೋ ದೇವಸ್ಥಾನ ಕಟ್ಟುವಾಗ ಕಲ್ಲು ಹೊಡಿತಾ ಇರ್ತಾರೆ. ಆ ಕಲ್ಲು ಹೊಡಿಯೋನಿಗೆ ಯಾರೋ ಕೇಳ್ತಾರೆ ಏನ್ ಮಾಡ್ತಿದ್ಯಾ ಅಂತ. ಏನ್ ಕಾಣಿಸಲ್ವಾ, ನಾನು ಕಲ್ಲು ಹೊಡಿತಾ ಇದ್ದೀನಿ ಅಷ್ಟೇ ಅಂತಾನೆ. ಇನ್ನೊಬ್ಬನ್ ಕೇಳಿದಾಗ ಅವನ್ ಹೇಳ್ತಾನೆ, ಇಲ್ಲ ನನ್ಗೆ ಮನೇಲಿ ತಂದೆ ತಾಯಿ ಇದ್ದಾರೆ, ಅವರನ್ನ ನಾನು ನೋಡ್ಕೊಳ್ಬೇಕು, ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಅಂತಾನೆ. ಮೂರನೇವನ್ ಹೇಳ್ತಾನೆ, ಅವನು ಕಲ್ಲೆ ಹೊಡಿತಾ ಇರೋದು, ಅವನು ಹೇಳ್ತಾನೆ ತಂದೆ ತಾಯಿಯನ್ನು ನೋಡ್ಕೊಳ್ಬೇಕು, ಆದ್ರೆ ನನ್ಗೆ ನೋಡು ಭಗವಂತನ ಒಂದು ದೇವಸ್ಥಾನ ಕಟ್ಟೋದಕ್ಕೆ ಆಪರ್ಚುನಿಟಿ ಸಿಕ್ಕಿದೆ ಅಲ್ವಾ, ಏನ್ ಕೆಲಸ ಬೇಕಾದ್ರೂ ಮಾಡ್ಬೋದಾಗಿತ್ತು, ಆದ್ರೆ ಭಗವಂತನಿಗೆ ಈ ಮಂದಿರ ಕಟ್ಟೋ ಒಂದು ಅವಕಾಶ ಸಿಕ್ಕಿದೆ. ಮೊದಲನೇವನ್ಗಿದ್ದಿದ್ದು ಆಕ್ಷನ್, ಎರಡನೇವನ್ಗಿದ್ದಿದ್ದು ಆಕ್ಷನ್ ಪ್ಲಸ್ ಇಂಟೆನ್ಷನ್, ಮೂರನೇವನ್ಗೆ ಇರೋದು ಆಕ್ಷನ್ ಇಂಟೆನ್ಷನ್ ಅಂಡ್ ಕನೆಕ್ಷನ್ ವಿತ್ ಗಾಡ್.
ಯಾವಾಗ ನಾವು ಆ ಕನೆಕ್ಷನ್ ವಿತ್ ಗಾಡ್ ಇಟ್ಕೊಂಡು ಎಲ್ಲ ಕೆಲಸವನ್ನ ಮಾಡ್ತೀವೋ ಆಗ ಅಹಂಕಾರ ಕೂಡ ಶುದ್ಧಿಯಾಗತ್ತೆ ಅಂತ ಹೇಳ್ತಾರೆ. ಸೊ ಈಗ ನಮ್ಗೆ ಇಷ್ಟು ತಿಳ್ಕೊಂಡ್ಮೇಲೆ ನಮಗೆ ಪಾತ್ ಶುಡ್ ಆಲ್ಸೋ ಬಿ ಗಾಡ್ ಅಂಡ್ ದ ಗೋಲ್ ಶುಡ್ ಆಲ್ಸೋ ಬಿ ಗಾಡ್ ಅಂತ ಹೇಳ್ತಾರೆ. ಈ ರೀತಿಯಾಗಿ ಅಂತಃಕರಣ ಶುದ್ಧಿಯನ್ನ ಮಾಡಿಕೊಂಡು, ಚಿತ್ತಶುದ್ಧಿಯನ್ನ ಮಾಡಿಕೊಂಡು, ಜ್ಞಾನಾರ್ಜನೆಯನ್ನ ಮಾಡಿಕೊಂಡು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು. ಅವೆಲ್ಲ ಬಹಳ ತಿಳಿದವರು. ಇದೆಲ್ಲವೂ ನನಗೆ ಹೇಳ್ಕೊಂಡಿದ್ದು ಸ್ವಗತ. ಗುರುದೇವರು ಹೇಳೋ ಹಾಗೆ ಇದು ಲೌಡ್ ಥಿಂಕಿಂಗ್ ಅಷ್ಟೇ. ಹಾಗೆ ನಾನು ವಿಚಾರಗಳನ್ನ ಲೌಡ್ ಥಿಂಕಿಂಗ್ ಮಾಡಿದಾಗ ಅದು ತಮಗೆಲ್ಲರಿಗೂ ಕೇಳಿಸಿ ಎಲ್ಲಾದರೂ ಒಂದು ಸ್ವಲ್ಪ ಹೃದಯ ಮುಟ್ಟಿದ್ರೆ ಅದು ಗುರುದೇವರ ಪಾದಾರ ಬಂದಕ್ಕೆ, ಅದು ಅವರ ಕೃಪೆ. ಈ ಜ್ಞಾನ ಪುಷ್ಪ ಅವರ ಪಾದಾರವಿಂದಗಳಿಗೆ. ಚಿನ್ಮಯ ಮಿಷನ್ ತನ್ನ 75ನೇ ವರ್ಷದ ಅಮೃತ ಮಹೋತ್ಸವ ನಡೆಸ್ತಾ ಇದೆ. ಹಾಗೆ ಬಂಟರ ಸಂಘ 30ನೇ ವರ್ಷ ಸತತವಾಗಿ ಇಲ್ಲಿ ಯಜ್ಞವನ್ನ ಮಾಡ್ತಾ ಇದ್ದಾರೆ. ಇಂತಹ ಈ ಸುಂದರ ಸಂದರ್ಭದಲ್ಲಿ, ಈ ಸುಂದರ ವಾತಾವರಣದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಅನಂತ ಅನಂತ ವಂದನೆಗಳು. ಈ ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಂಡು ನನಗೆ ಕೊಟ್ಟ ಈ ಸುಂದರ ಅನುಭವಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳ್ತಾ ನನ್ನ ವಾಣಿಗೆ ವಿರಾಮವನ್ನು ಕೊಡ್ತೀನಿ. ಹರಿ ಓಂ.